ಎಲ್ಲ ಮಹಾಜನತೆಗೆ ನನ್ನ ಕೋಟಿ ನಮನಗಳು. ನಾಳೆ ನಡೆಯತಕ್ಕಂತ 10ನೇ ತಾರೀಕಿನ ಚುನಾವಣೆಯ ಪ್ರಚಾರದ ನಿಮಿತ್ತವಾಗಿ ನಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಬಂದಿರತಕ್ಕಂತ ಈ ನಾಡಿನ ಹಿಂದಿನ ಮುಖ್ಯಮಂತ್ರಿಗಳು, ಜನಮೆಚ್ಚಿದ ನಾಯಕರು, ಅತ್ಯಂತ ಬಡವರ ಬಗ್ಗೆ ಕಾಳಜಿಯನ್ನು ಹೊಂದಿರತಕ್ಕಂತ ಮಾನ್ಯ ಸಿದ್ದರಾಮಯ್ಯರು ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಪ್ರಕಾಶ್ ರಾಠೋಡ್ ಅವರೇ, ನಿಮ್ಮೆಲ್ಲರ ಆಶೀರ್ವಾದವನ್ನ ಕೇಳಲಿಕ್ಕೆ, ನಿಮ್ಮೆಲ್ಲರ ಸಹಕಾರವನ್ನ ಕೇಳಲಿಕ್ಕೆ, ಗೋಕಾಕದಲ್ಲಿ ಬದಲಾವಣೆಯನ್ನು ತರಬೇಕು ಅಂತ ಹೇಳಿ ತನ್ನ ವೈದ್ಯಕೀಯ ಕ್ಷೇತ್ರವನ್ನು ಬಿಟ್ಟು ನಿಮ್ಮೆಲ್ಲರ ಸೇವೆಗಾಗಿ, ನಿಮ್ಮೆಲ್ಲರಿಗೆ ನ್ಯಾಯವನ್ನ ಕೊಡಿಸಲಿಕ್ಕೆ ಬಂದಿರತಕ್ಕಂತ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಮಹಾಂತೇಶ್ ಕಡಾಡಿ ಅವರೇ, ಒಂದು ಅವಕಾಶವನ್ನ ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಗಂಭೀರವಾಗಿ ಪರಿಗಣಿಸಿ ಇವತ್ತು ತನ್ನ ಇಡೀ ರಾಜಕೀಯ ಹೋರಾಟವನ್ನ ಬದಿಗೆ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಂತ ಅವರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಶ್ರದ್ಧೆಯ ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಸಿದ್ದರಾಮಯ್ಯನವರ ನೀವು ಇವ್ರನ್ನೆಲ್ಲ ನೋಡಕತ್ತೀರ. ನಿಮ್ಮಲ್ಲಿ ವಾದಲೆಲ್ಲ 50,000 ಈ ಕಾಡಿಗೆ ತೆಣಿ ಅಂತಿರ್ತಾವ, ಅವು ಇಡೀ ರಾಶಿನ ಕೆಡಿಸ್ತಿರ್ತಾವ. ಅದನ್ನೆಲ್ಲ ಇಲ್ಲೇನು ಬಂದವಲ್ಲ ಇವು ಬೀಜ ತೆನೆಯು. ಈ ಬೀಜ ತೆನೆ ಧರ್ಮ ಏನಂದ್ರೆ, ಇವತ್ತೇನು ನೀವು ಡೊಳ್ಳು ಬಾರಿಸಿ ಇವತ್ತು ಉದ್ಘಾಟನೆ ಮಾಡಿಲ್ಲ, ಇದನ್ನು ಕಾಳ ನೀವು ಇವತ್ತು ಜಮೀನದೊಳಗೆ ಹಾಕಿ ಗೋಕಾಕ್ ಬರ್ಬೇಕಾದ್ರೆ ಪಾಸ್ಪೋರ್ಟ್ ತೆಗಿಬೇಕಂದ್ರೆ ಜಿಲ್ಲೆ ಒಳಗೆ ನಾನು ಬರ್ಲಿಕ್ಕೆ ಏನೇ ನಾನು ಹೆದರ್ತೀನಿ ಏನೋ. ಇಲ್ರಿ, ಅದನ್ಯಾಗ ಬಂದು ನಮ್ಮ ಅಣ್ಣ ಅವ್ರು ಮೆಟ್ ಹಾಕ್ಯಾರೋ ಬರ್ತೀರಿ. ನಾನು ಮಾಡಿ ಹೇಳಿದೀನಿ ರಮೇಶ್ ಅಣ್ಣಾಗ, ಅದನ್ಯಾಗ ಒಂದು ಮನಿ ಬರ್ತಾನಂತ ಹೇಳಿ 13ನೇ ತಾರೀಕಿನ ದಿವಸ ಲಕ್ಷ ಲಕ್ಷ ಆಗಿ ಹೊರಬರಬೇಕು. ಆ ಕೆಲಸವನ್ನು ಆಗ್ಲೇ ನಮ್ಮ ಸಂಚಾಲಕರು ಹೇಳಿದ್ರು, ಒಳ್ಳೆ ವ್ಯಕ್ತಿ ರಾಂಗ್ ಪಾರ್ಟಿ ಅಂತ ಅವ್ರು ಟೀಕೆ ಮಾಡ್ಕೊಟ್ಬಿಟ್ರು ಅಂತ ಅವ್ರು ತೀರ್ಮಾನ ಮಾಡಿ, ತೀರ್ಮಾನದಿಂದನೇ ಅನೇಕ ಜನರನ್ನು ಹೊರಗೆ ಹೋಗುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿ, ಮೊದಲನೇದು ನನಗೆ ದಬ್ಬಿರ್ತಕ್ಕಂಥ ಯಾರಪ್ಪ ಅಂತಂದ್ರೆ ಅದು ಲಕ್ಷ್ಮಣ ಸವದಿನ ಹೊರಗೆ ದಬ್ಬಿದ್ರು. ಅವ್ರಿಗೇನು ತಿಳಿಯಾಗ ಬಂತು ಗೊತ್ತಿಲ್ಲ. ಇರ್ಲಿ, ಅದ್ರ ಬಗ್ಗೆ ಏನ್ ಚರ್ಚೆ ಮಾಡೋದು ಬೇಡ. ಇವತ್ತು ನಾವು ಬಂದಿರೋದು ಗೋಕಾಕದ ಬಗ್ಗೆ. ನಿಮ್ಮ ಗೋಕಾಕ ಜನತೆ ಕಡಾಡಿ ನಮ್ಮ ಕಕ್ಷಿದಾರರ ಪರವಾಗಿ ನೀವು ನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ನ್ಯಾಯಾಧೀಶ ಹತ್ತಿದ್ದೀವಿ. ಅದಕ್ಕೆ ನೀವು ನಾಳೆ 10ನೇ ತಾರೀಕಿನ ದಿವಸ ಕಡಾಡಿ ಅವ್ರ ಪರವಾಗಿ ನ್ಯಾಯವನ್ನ ಕೊಡಬೇಕು. ಗೋಕಾಕದಲ್ಲಿ ಸ್ವಾವಲಂಬಿ ಬದುಕನ್ನ ಕಟ್ಟಲಿಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡ್ತೀವಿ. ಆ ಕೆಲಸವನ್ನ ನೀವೆಲ್ಲರೂ ಮಾಡ್ತೀವಿ. ಈಗ ಸಿದ್ದರಾಮಯ್ಯ ಅವರಿಗೆ ಸಾಕಷ್ಟು ಪ್ರಾಶಸ್ತ್ಯವಾದಂತಹ ನುಡಿಗಳನ್ನ ಮತ್ತು ಕ್ಷೇತ್ರದ ಮೇಲಿರುವಂತಹ ತಮ್ಮ ಅಭಿಮಾನವನ್ನ ವ್ಯಕ್ತಪಡಿಸಿದಂತ ಮಾನ್ಯರಿಗೆ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ಬಂಧುಗಳೇ, ಕ್ಷೀರಭಾಗ್ಯ, ಕನ್ಯಾಸಿರಿ ಭಾಗ್ಯ, ವಿದ್ಯಾಸಿರಿ ಭಾಗ್ಯ